ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂತಹ ಮೂರನೇ ಟೆಸ್ಟ್ ಪಂದ್ಯದ ಮೂರನೇ ದಿನವಾದ ಇಂದು ಭಾರತ 332 ರನ್ಗಳಿಗೆ ತನ್ನ ಎಲ್ಲ ವಿಕೆಟ್ಗಳನ್ನ ಕಳ್ಕೊಂಡಿದೆ. ಇಂದಿನ ದಿನದಾಟ ಶುರುವಾದಾಗ ರವೀಂದ್ರ ಜಡೇಜಾ ಮತ್ತು ಸಾಹಾ ಅವರ ನಡುವೆ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಸಿಗುತ್ತೆ. ಅದು 96 ರನ್ಗಳ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಸಿಗುತ್ತೆ. ಇದರ ಜೊತೆಗೆ ರವೀಂದ್ರ ಜಡೇಜಾ ಅವರು ಒಂದು ಅರ್ಧ ಶತಕವನ್ನ ಬಾರಿಸ್ತಾರೆ. ಅಂತಿಮವಾಗಿ ಭಾರತ 332 ರನ್ಗಳಿಗೆ ತನ್ನ ಎಲ್ಲ ವಿಕೆಟ್ಗಳನ್ನ ಕಳ್ಕೊಳ್ಳುತ್ತೆ. ಆಸ್ಟ್ರೇಲಿಯಾ ಪರ ನಾಥನ್ ಲಯನ್ ಅವರು 5 ವಿಕೆಟ್ ಅನ್ನ ಪಡ್ಕೊಂಡ್ರೆ ಕಮಿನ್ಸ್ ಅವರು 3 ವಿಕೆಟ್ ನ ಪಡ್ಕೋತಾರೆ. ಹಜಲ್ವುಡ್ ಮತ್ತು ಓಕಿಫ್ ಅವರು ತಲಾ 1 ವಿಕೆಟ್ ನ ಪಡ್ಕೊಂಡಿದ್ದಾರೆ. ಈಗ ಎರಡನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಅನ್ನ ಶುರು ಮಾಡಿರುವಂತಹ ಆಸ್ಟ್ರೇಲಿಯಾ ಸದ್ಯ ಆರಂಭಿಕ ಆಘಾತವನ್ನ ಅನುಭವಿಸಿದೆ. ಆಸ್ಟ್ರೇಲಿಯಾ ಸದ್ಯಕ್ಕೆ 115 ರನ್ಗಳನ್ನ ಬಾರಿಸಿ 6 ವಿಕೆಟ್ಗಳನ್ನ ಕಳ್ಕೊಂಡಿದೆ. ಭಾರತದ ಪರ ಬೌಲರ್ಗಳಾದ ಉಮೇಶ್ ಯಾದವ್ ಅವರು ಮತ್ತು ರವಿಚಂದ್ರನ್ ಅಶ್ವಿನ್ ಅವರು ತಲಾ 2 ವಿಕೆಟ್ಗಳನ್ನ ಪಡ್ಕೊಂಡ್ರೆ ಭುವನೇಶ್ವರ್ ಕುಮಾರ್ ಮತ್ತು ಜಡೇಜಾ ಅವರು ತಲಾ 1 ವಿಕೆಟ್ ನ ಪಡ್ಕೊಂಡಿದ್ದಾರೆ. ನಮ್ಮ ಭಾರತದ ಬೌಲರ್ಗಳು ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಇಂದಿನ ದಿನದಂತ್ಯಕ್ಕೆ ಭಾರತ ಆಸ್ಟ್ರೇಲಿಯಾ ತಂಡವನ್ನ ಆಲ್ ಔಟ್ ಮಾಡುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ. ನಿಮಗೆ ಈ ಒಂದು ಪಂದ್ಯದ ಮೂರನೇ ದಿನದ ಬಗ್ಗೆ ಏನನ್ಸುತ್ತೆ?